Hi friends, welcome to Chetana's World channel. ಇವತ್ತು ಬದನೆಕಾಯಿ ಎಣ್ಣೆಗಾಯಿ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹುಚ್ಚೆಳ್ಳು, ಕೊಬ್ಬರಿ, ಬೆಳ್ಳುಳ್ಳಿ, ಖಾರದ ಪೌಡರು, ಕಡಲೆ ಬೀಜ, ಅರಿಶಿನ ಮತ್ತು ಕ್ಯಾಪ್ಸಿಕಮ್, ಟೊಮೆಟೊ, ಆನಿಯನ್ ಸ್ಕ್ವೇರ್ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ಮಾಲ್ ಸೈಜಲ್ಲೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಅದು ಸಪ್ರೇಟ್ ಇದು ಸಪ್ರೇಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಣಮೆಣಸಿನ್ಕಾಯಿ ಬೇಕಾಗುತ್ತೆ, 3ರಿಂದ 4 ಹಾಕ್ಕೋಬೋದು ಒಣಮೆಣಸಿನ್ಕಾಯಿ. ಬೆಲ್ಲ ಬೇಕು, ಸ್ವಲ್ಪ ಸಾಕು, ತುಂಬ ಜಾಸ್ತಿ ಹಾಕಬೇಡಿ, ಸ್ವೀಟ್ ಆಗಿಬಿಡುತ್ತೆ. ಸ್ವಲ್ಪ. ಆಮೇಲೆ ಬದನೆಕಾಯಿ ಬೇಕು, ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನೋಡಿ. ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಎಣ್ಣೆಗಾಯಿ. ಡಿಫ್ರೆಂಟ್ ಟೈಪ್ಸಲ್ಲಿ ಮಾಡಬಹುದು, 2-3 ವೆರೈಟಿನಲ್ಲಿ ಮಾಡ್ಬೋದು. ಇದು ಒಂಥರ ಟೈಪ್ ತೋರಿಸಿದ್ದೀನಿ ನೋಡಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನೋಡಿ. ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ. ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಈ ಮೆಥಡ್ ತುಂಬ ಚೆನ್ನಾಗಿರುತ್ತೆ ನೋಡಿ. ಕಡಲೆ ಬೀಜ 1 ಬೌಲಷ್ಟು ತೊಗೊಂಡಿದ್ದೆ, ಅದು ಮತ್ತು ಹುಚ್ಚೆಳ್ಳು ಒಂದು 3 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಅದೆರಡನ್ನೂ ಈ ಥರ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಕೊಬ್ಬರಿ ಎಲ್ಲ ಏನೇನು ತೋರಿಸಿದ್ನಲ್ಲ, ಬೆಳ್ಳುಳ್ಳಿ, ಖಾರದ ಪೌಡರು, ಒಣಮೆಣಸಿನ್ಕಾಯಿ, ಬೆಲ್ಲ ಎಲ್ಲ ಮಿಕ್ಸಿನಲ್ಲಿ ಹಾಕ್ಕೊಂಡು ಪೌಡರ್ ಮಾಡಿ ಇಟ್ಕೋಬೇಕು. ತರಿಯಾಗಿ ಪೌಡರ್ ನೋಡಿ, ಈ ಥರ ತರಿಯಾಗಿ ಪೌಡರ್ ಮಾಡಿ ಇಟ್ಕೊಳ್ಳಿ. ಬದನೆಕಾಯಿನ ನೋಡಿ ಈ ಶೇಪಲ್ಲಿ ಈ ಥರ 4 ಭಾಗಗಳಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈ ಕಟ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿನ ಆಯಿಲಲ್ಲಿ ಈ ಥರ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಯಾಕೆ ಈ ಥರ ಫ್ರೈ ಮಾಡಬೇಕಂದ್ರೆ ಬೇಗ ಕುಕ್ ಆಗುತ್ತೆ. ನೀವು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ಬಿಟ್ರೆ ಏನಾಗುತ್ತೆ, ಕುಕ್ ಆಗೋದಕ್ಕದು ತುಂಬ ಟೈಮ್ ತೊಗೊಳುತ್ತೆ. ಈ ಥರ ಮಾಡಿದ್ರೆ ತುಂಬ ಬೇಗ ನಿಮಗೆ ಇಲ್ಲೇ ಕುಕ್ ಆಗಿಬಿಡುತ್ತೆ ನೋಡಿ. ಇದು ರೆಡಿಯಾಗಿದೆ ಆಲ್ರೆಡಿ. ಇದನ್ನು ತೆಗೆದಿಟ್ಕೋಬೇಕು. ಮತ್ತು ನಾನು ಸ್ಕ್ವೇರ್ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಕ್ಯಾಪ್ಸಿಕಮ್ಮು, ಟೊಮೆಟೊ, ಆನಿಯನ್ನು, ಅದನ್ನು ಎಲ್ಲನೂ ಇದೇ ಥರ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡೋದಕ್ಕೆ ನಿಮಗೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಕ್ಯಾಪ್ಸಿಕಮ್ ಎಲ್ಲ ಮಧ್ಯ ಆ ಥರ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ. ಈಗ ಆನಿಯನ್ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಟೊಮೆಟೊನು ಅದೇ ರೀತಿ ಮಾಡಿಟ್ಕೋಬೇಕು. ಮತ್ತು ಇದರಲ್ಲಿ ಸ್ವಲ್ಪ ಆಯಿಲ್ ತೆಗೆದು ಅದೇ ಬಾಣಲಿಗೆ ನೋಡಿ ಒಗ್ಗರಣೆ ಹಾಕ್ಕೊತಿದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವು ಎಲ್ಲ ಒಗ್ಗರಣೆ ಮಾಡಿ ಸ್ಮಾಲಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ನಾವು ಆನಿಯನ್ನು, ಟೊಮೆಟೊ ಎಲ್ಲ, ಅದನ್ನು ಫಸ್ಟು ಆನಿಯನ್ ಹಾಕಿ ಫ್ರೈ ಮಾಡಬೇಕು. ಅರಿಶಿನ ಹಾಕ್ತಾಯಿದ್ದೀನಿ ನೋಡಿ, ಒಂದು 1/4 ಸ್ಪೂನ್ ಹಾಕಿದ್ರೆ ಸಾಕು. ಆಮೇಲೆ ಟೊಮೆಟೊ ಹಾಕ್ತಾಯಿದ್ದೀನಿ. ಇದನ್ನು ಒಂದು 2 ಮಿನಿಟ್ಸ್ ಫ್ರೈ ಮಾಡಬೇಕು ನೋಡಿ. ಇದು ಫ್ರೈ ಆಗಿದೆ. ಇವಾಗ ಪೌಡರ್ ಏನು ಮಾಡಿಟ್ಕೊಂಡಿದ್ವಲ್ಲ ಕಡಲೆ ಬೀಜದ್ದು, ಅದಕ್ಕೆ ಹುಣಸೆಹಣ್ಣು ರಸ ಹಾಕ್ಬಿಟ್ಟು ಆ ಮಿಶ್ರಣನ ಇದಕ್ಕೆ ಮಿಕ್ಸ್ ಮಾಡಿ ಫ್ರೈ ಮಾಡಿ ನೋಡಿ. 1 ನಿಮಿಷ ಹಿಂಗೆ ಫ್ರೈ ಮಾಡಿದ್ರೆ ಸಾಕು. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಯಾವ ಥರ ಬೇಕು ಆ ಥರ ನೀರು ಹಾಕ್ಕೊಳ್ಳಿ ನೀವು ನೋಡಿ. ಬದನೆಕಾಯಿ, ಕ್ಯಾಪ್ಸಿಕಮ್ ಎಲ್ಲ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಆಲ್ರೆಡಿ ಅದೆಲ್ಲ ಕುಕ್ ಆಗಿರೋ ಕಾರಣ ನಿಮಗೆ ಬೇಗ ಆಗೋಗುತ್ತೆ. ಇದು ಈ ಮೆಥಡ್ ತುಂಬ ಚೆನ್ನಾಗಿರುತ್ತೆ. ವರ್ಕಿಂಗ್ ವುಮೆನ್ಸ್ಗೆಲ್ಲ ಅಂತೂ ತುಂಬ ಬೇಗ ಆಗೋಗುತ್ತೆ ಇದು ನೋಡಿ. ಗರಂ ಮಸಾಲ ಹಾಕ್ತಾಯಿದ್ದೀನಿ 1 ಸ್ಪೂನು. ಸಂಡೆಗೆ ಕಾಯಬೇಕಂತ ಏನಿಲ್ಲ, ಮಾಮೂಲಿ ಡೇಸಲ್ಲೂ ನೀವು ಬೇಗ ಮಾಡ್ಕೋಬೋದು. ಆ ಪೌಡರ್ ಒಂದು ರೆಡಿ ಮಾಡಿ ಇಟ್ಕೊಂಬಿಟ್ರೆ ನೀವು ನೋಡಿ, ರೆಡಿ ಆಯಿತು. ಅಕ್ಕಿ ರೊಟ್ಟಿ ಜೊತೆಗಂತೂ ಸೂಪರಾಗಿರುತ್ತೆ. ಸಂಡೆಗೆ ವೆಯ್ಟ್ ಮಾಡಬೇಕಂತೇನಿಲ್ಲ, ಮಾಮೂಲಿ ಡೇಸಲ್ಲೂ ನೀವು ಪೌಡರ್ ಒಂದು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು ನೀವು ನೋಡಿ. ಫ್ರೆಂಡ್ಸ್, ಈ ಮೆಥಡ್ ಟ್ರೈ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.